ಕಾಡು ಕಾಯಬೇಕಾಗಿದ್ದವನೇ ಕಳ್ಳರ ಜತೆ ಸೇರಿ ವನ ಸಂಪತ್ತು ಕದಿಯಲು ಪ್ಲಾನ್ ಮಾಡಿದ್ದ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಳ್ಳರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಲಕ್ಷಾಂತರ ಬೆಲೆಯ ಮರಗಳನ್ನ ಸೀಸ್ ಮಾಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಯಿಂದಲೇ ಮರಗಳ್ಳತನ. ಮರಗಳು ಸೀಸ್, ಓರ್ವ ಅರೆಸ್ಟ್, 4 ಪರಾರಿ. ಕೊಡಗು ಜಿಲ್ಲೆ ಸೋಮವಾರಪೇಟೆಯ ಕಾಜನೂರು ಸಮೀಪದ ಎಡವಾರೆ ಮೀಸಲು ಅರಣ್ಯ ಇದು. ಇಲ್ಲಿ ಲಕ್ಷ ಬೆಲೆ ಬಾಳುವ ತೇಗದ ಮರಗಳನ್ನು ಕಡಿಯಲಾಗಿದೆ. ಡಿಸೆಂಬರ್ 2ನೇ ವಾರದಲ್ಲಿ ಅರಣ್ಯ ಸಿಬ್ಬಂದಿ ಗಸ್ತು ತಿರುಗುವಾಗ 7 ತೇಗದ ಮರಗಳನ್ನು ಕತ್ತರಿಸಲಾಗಿತ್ತು. ಆದರೆ ಅವುಗಳನ್ನು ಸಾಗಿಸಲು ಕಳ್ಳರು ಬರ್ತಾರೆ ಅಂತ 4 ದಿನದಿಂದ ಅರಣ್ಯ ಸಿಬ್ಬಂದಿ ಕಾಯುತ್ತಿದ್ರು. ಅರಣ್ಯ ಅಧಿಕಾರಿಗಳ ಮೇಲೆ ಮರಗಳ್ಳರಿಂದ ಪ್ರತಿದಾಳಿ. ಡಿಸೆಂಬರ್ 12ರಂದು ಮಧ್ಯರಾತ್ರಿ ದಿಮ್ಮಿಗಳನ್ನ ಜೀಪ್ನಲ್ಲಿ ಸಾಗಿಸುವಾಗಲೇ ಅರಣ್ಯ ಅಧಿಕಾರಿಗಳು ದಾಳಿ ಮಾಡಿದ್ರು. ಆದರೆ 5 ಮರಗಳ್ಳರು ಪ್ರತಿದಾಳಿ ಮಾಡಿದ್ರು. ಆಗ ಅಧಿಕಾರಿ ಚಂದ್ರಶೇಖರ್ ಗಾಳಿಯಲ್ಲಿ 2 ಸುತ್ತು ಗುಂಡು ಹಾರಿಸಿದ್ರು. 4 ಪರಾರಿಯಾದರೆ ಸಂತೋಷ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗಿದೆ. ಆತ ಕಳ್ಳತನದ ಸೂತ್ರಧಾರ, ಅರಣ್ಯ ಇಲಾಖೆಯ RRT ತಂಡದ ವಿನೋದ್ ಅಂತ ಬಾಯ್ಬಿಟ್ಟಿದ್ದಾನೆ. ವಿನೋದ್ ಮತ್ತವರ ತಂಡ ಪ್ಲಾನ್ ಮಾಡಿ 25 ಮರಗಳನ್ನ ಕಡಿದಿದ್ದಾರೆ. ವಿನೋದ್, ಅಶ್ವಥ್, ವ್ಯಾಪಾರಿ BM ಶರೀಫ್, ಅಕ್ಷಯ್ ಸೇರಿ 7 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ರಾತ್ರಿ ಹೊತ್ತು ನಮ್ಮ ಅಲ್ಲಿರೋ ಫಾರೆಸ್ಟ್ ಗಾರ್ಡ್ ಎಲ್ಲರೂ ಒಂದು ಕಾರ್ಯಾಚರಣೆ ಮಾಡಬೇಕು. ಅಲ್ಲಿ ಒಂದು ಕಾದು ಕುತ್ಕೊಂಡಿರ್ತಾರೆ. ಕಾದು ಕುತ್ಕೊಂಡಿದ್ದಾಗ ಅವ್ರಿಗೆ ಒಳಗಡೆ ಶಬ್ದ ಕೇಳಿಸ್ತದೆ. ಶಬ್ದ ಕೇಳಿಸಿದ ನಂತರ ಒಳಗೆ ಹೋಗ್ತಾರೆ. ಒಳಗೆ ಹೋದಾಗ ಮರ ಕಡಿತಾ ಇರೋಂಥ ಒಂದು ಶಬ್ದ ಕೇಳಿಬಿಟ್ಟು ಅಲ್ಲಿರೋ ಜನರು ಇರ್ತಾರೆ ತುಂಬ ಜನ. ಆ ಟೈಮಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಒಬ್ಬನ ಅರೆಸ್ಟ್ ಮಾಡಿ ಅಲ್ಲೇ ಅವ್ರಿಗೆ ಒಂದು ಪಿಕಪ್ ವಾಹನ ಸಿಗ್ತದೆ. ಪಿಕಪ್ ವಾಹನದಲ್ಲಿ ಅವ್ರ ಕಡೆಯಿಂದ ಸ್ವಲ್ಪ ಪ್ರತಿಭಟನೆ ಆದಾಗ ನಮ್ಮವರು ಗಾಳಿಯಲ್ಲಿ ಗುಂಡು ಹಾರಿಸಿರ್ತಾರೆ. ಸೊ ಅದಾದಮೇಲೆ ಅಲ್ಲಿ ಒಬ್ಬರು ಮಾತ್ರ ಸಿಕ್ಕಿರ್ತಾರೆ ನಮ್ಮ ಕೈಯಲ್ಲಿ. ಮಿಕ್ಕಿದವರು ಅಲ್ಲಿಂದನೇ ಪರಾರಿಯಾಗಿರ್ತಾರೆ. ತಲೆಮರೆಸಿಕೊಂಡ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ರು. ಆದರೆ ಆರೋಪಿಗಳೆಲ್ಲ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಪಡೆದಿದ್ದಾರೆ. ಅರಣ್ಯ ಇಲಾಖೆ ಈಗ ಯಾವ ಹೆಜ್ಜೆ ಇಡುತ್ತೆ ನೋಡಬೇಕು. ಗೋಪಾಲ್ ಸೋಮಯ್ಯ, TV9 ಕೊಡಗು. ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ಕೋರ್ಟ್ ವಿಚಾರಣೆಗೆ ಬಂದಿದ್ದ ಆರೋಪಿಗೆ ರೌಡಿ ಶೀಟರ್ ಲಾಂಗ್ ತೋರಿಸಿ ಬೆದರಿಕೆ ಹಾಕಿದ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಕೋರ್ಟ್ ಆವರಣದಲ್ಲಿ ನಡೆದಿದೆ. ಹಾರೋಹಳ್ಳಿಯ ಉದಯ್ಗೆ ಜಾಲಮಂಗಲ ರೌಡಿ ಶೀಟರ್ ಅಭಿ ಎಂಬಾತ ಬೆದರಿಕೆ ಹಾಕಿದ್ದಾನೆ. ಈಗ ಅಭಿ ಹಾಗೂ ಅಭಿಷೇಕ್ ಎಂಬಿಬ್ಬರನ್ನ ಬಂಧಿಸಿ ಲಾಂಗ್ ಇದ್ದ ಕಾರನ್ನ ಸೀಸ್ ಮಾಡಲಾಗಿದೆ. ರಾಮನಗರದ ಐಜೂರು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ರಾತ್ರಿ ಬೀಗ ಮುರಿದು ಬಂಗಾರದ ಅಂಗಡಿಗೆ ನುಗ್ಗಿ ಕಳ್ಳರು ಚಿನ್ನಾಭರಣಗಳನ್ನ ಕದ್ದು ಪರಾರಿಯಾದ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ಇಲ್ಲಿನ AU ಜ್ಯುವೆಲ್ಲರ್ಸ್ನಲ್ಲಿ ಚಿನ್ನಾಭರಣಗಳ ಜೊತೆಗೆ ಸುಮಾರು 70 ಕೆಜಿ ಬೆಳ್ಳಿ ಕಳ್ಳತನ ಮಾಡಿ CCTV DVRನ ಹೊತ್ತೊಯ್ದಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಪರಿಶೀಲಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಬಂಧನಕ್ಕೆ ಬಲೆ ಬೀಸಿದ್ದಾರೆ.